ಆತ್ಮೀಯ ವೀಕ್ಷಕ ಬಂಧುಗಳೇ, ತಾವೆಲ್ಲ ಗಮನಿಸ್ತಾ ಹೋಗಿ. ಈ ಪರ್ವತದ ಮೇಲ್ಭಾಗದಲ್ಲಿ ಇಲ್ಲಿ ಒಂದು ಶ್ರೀಕ್ಷೇತ್ರ ಯಾಣಕ್ಕೆ 2 ದಾರಿಗಳನ್ನು ತೋರಿಸಿದ್ದಾರೆ. ಸಿಸಿ ಕಡೆಯಿಂದ ಬರ್ತಕ್ಕಂಥದ್ದು, ಹಾಗೆಯೇ ಕುಮಟಾ ಭಾಗದಿಂದ 2 ಭಾಗಗಳಿಂದ ಕೂಡ ಈ ಯಾಣಕ್ಕೆ ನಾವು ಸಂಪರ್ಕವನ್ನು ಕಲ್ಪಿಸ್ತಕ್ಕಂಥ ದಾರಿಯನ್ನು ಸೂಚಿಸಿದ್ದಾರೆ. ತಾವು ಈ ಕಡೆ ಭಾಗಕ್ಕೆ ಬಂದಾಗ ಯಾಣವನ್ನು ತಲುಪ್ತೀರಿ, ಹಾಗೆಯೇ ಕುಮಟಾದಿಂದ ಬಂದಾಗ ಈ ದಾರಿಯಲ್ಲಿ ಬರ್ತೀರಿ. ಅಲ್ಲಿ ಗಮನಿಸ್ತಾ ಹೋಗಿ ಈ ಯಾಣದ ಪ್ರಕೃತಿಯ ಸೌಂದರ್ಯ ಯಾವ ರೀತಿ ಕಾಣ್ತಾ ಇದೆ. ನಿಜವಾಗ್ಲೂ ಭಾಳ ನಮ್ಮ ಕರ್ನಾಟಕ ಅನ್ನುವಂಥದ್ದು ಭಾಳ ಅದ್ಭುತವಾಗಿರ್ತಕ್ಕಂಥ ಪ್ರವಾಸಿ ತಾಣ. ಇಂಥ ಪ್ರಕೃತಿ ವಿಸ್ಮಯಗಳು ವಿವಿಧ ರಾಜ್ಯಗಳಲ್ಲಿ ಕೂಡ ಅನೇಕ ಮಟ್ಟದಲ್ಲಿವೆ. ಹಾಗೆಯೇ ಸೇಮ್ ಮತ್ತು ಈ ಗಂಗಾ ಚಂಡಿಕಾ ಭೈರವೇಶ್ವರ ದೇವಸ್ಥಾನ ಶ್ರೀ ಕ್ಷೇತ್ರ ಯಾಣ, ಇಲ್ಲೆಲ್ಲ ನಮ್ಮ ಮಕ್ಕಳು ಬಂದೀಗ ತಲುಪಿದ್ದಾರೆ. ಈ ಯಾಣವನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ಬಹಳ ಕಷ್ಟಮಯವಾಗಿರ್ತಕ್ಕಂಥ ಪ್ರಯಾಣದೊಂದಿಗೆ ಯಾಣದ ಪ್ರಯಾಣವನ್ನು ತಲುಪಿದ್ದೇವೆ. ಇಲ್ಲಿ ಕಷ್ಟಪಟ್ಟು ನೋಡಿದಂಗೆ ಕೂಡ ಒಂದು ಸಾರ್ಥಕತೆ ಸಿಗುತ್ತದೆ. ಇಷ್ಟು ಎತ್ತರ ಪ್ರದೇಶದಲ್ಲಿ ಒಡಮೂಡಿದಂಥ ನಿಸರ್ಗದತ್ತವಾಗಿರ್ತಕ್ಕಂಥ ಕಲ್ಲಿನ ರಾಶಿಯಂತೆ ಕಾಣುವಂಥ ಬಂಡೆ ಈ ಯಾಣದಲ್ಲಿ ನಿಸರ್ಗದ ಮೆರಗನ್ನು ಹೆಚ್ಚಿಸ್ತಾ ಇದೆ, ಪ್ರಯಾಣಿಕರನ್ನ ಕೈ ಬೀಸಿ ಕರೀತಾ ಇದೆ. ಭಾಳ ಅತ್ಯುತ್ತಮವಾಗಿರ್ತಕ್ಕಂಥ ಯಾಣ ಈ ಒಂದು ಭಾಗದಲ್ಲಿರ್ತಕ್ಕಂಥದ್ದು ನಮ್ಮ ಕರ್ನಾಟಕ ರಾಜ್ಯದ ಒಂದು ಪ್ರವೇಶೋದ್ಯಮ ಇಲಾಖೆಯ ಒಂದು ಹೆಮ್ಮೆ ಅಂತಲೇ ಹೇಳ್ಬೋದು. ಭಾಳ ಅತ್ಯುತ್ತಮವಾಗಿರ್ತಕ್ಕಂಥ ಪ್ರದೇಶಕ್ಕೆ ಒಮ್ಮೆ ನೀವೆಲ್ಲ ಕೂಡ ವೀಕ್ಷಕರೊಮ್ಮೆ ಬಂದು ಈ ಒಂದು ಯಾಣದ ಚಿತ್ರಣವನ್ನು ನೋಡಿದಾಗ ನಿಮ್ಮ ಮನಸ್ಸಿಗೆ ಸಂತೋಷ ಆಗ್ತದೆ. ಒಳ್ಳೆಯ ರೀತಿಯಲ್ಲಿ ಈ ಒಂದು ಯಾಣಕ್ಕೆ ನಮ್ಮ ಜೀವನದ ಪಯಣದಲ್ಲಿ ಒಮ್ಮೆ ಆದರೂ ಕೂಡ ಯಾಣವನ್ನು ನೋಡಿ ನಮ್ಮ ಜೀವನವನ್ನು ಸಾರ್ಥಕತೆ ಮಾಡಿಕೊಳ್ಬೇಕಾದ್ರೆ ಈ ಒಂದು ಯಾಣಕ್ಕೆ ನಾವು ಬಂದು ಇದನ್ನು ವೀಕ್ಷಣೆ ಮಾಡಬೇಕಂತ ಎಲ್ಲ ವೀಕ್ಷಕರಿಗೆ, ಎಲ್ಲ ಪಾಲಕ ಪೋಷಕರಿಗೆ ನಾನು ಈ ಮೂಲಕ ನಮ್ಮ ವಾಹಿನಿ ಮೂಲಕ ತಮಗೆಲ್ಲ ಚಿತ್ರೀಕರಣವನ್ನು ತೋರಿಸೋದ್ರ ಮೂಲಕ ಯಾಣದಲ್ಲಿ ಈ ದೇವಸ್ಥಾನದ ಒಂದು ಕಮಿಟಿಯವರಾಗ್ಬೋದು ಅಥವಾ ಇಲ್ಲಿ ಇರ್ತಕ್ಕಂಥ ಪ್ರವಾಸಿಗರಿಗೆ ಉಚಿತವಾಗಿರ್ತಕ್ಕಂಥ ತಣ್ಣನೆಯ ಒಂದು ಕಬ್ಬಿನ ಹಾಲಿನ ರೀತಿಯಲ್ಲಿ ಬೆಲ್ಲದ ಪಾನೀಯವನ್ನು ಕೂಡ ಬಂದಂಥ ಪ್ರವಾಸಿಗರಿಗೆ ಕೊಡ್ತಾ ಇದ್ದಾರೆ. ಈ ಬಿರುಬಿಸಿಲಿನಲ್ಲಿ ಬಂದಂಥ ಎಲ್ಲ ಪ್ರವಾಸಿಗರು ಕೂಡ ಇದನ್ನು ತಣ್ಣನೆಯ ಪಾನಕವನ್ನು ಕುಡಿದು ಸಂತೋಷವನ್ನು ವ್ಯಕ್ತಪಡಿಸ್ತಾ ಇರತಕ್ಕಂಥದ್ದು. ಈ ಒಂದು ಸುಂದರ ಪ್ರಕೃತಿಯ ಸೌಂದರ್ಯದ ಮಡಿಲಿನಲ್ಲಿರ್ತಕ್ಕಂಥ ಯಾಣ ಭಾಳ ಅತ್ಯದ್ಭುತವಾಗಿರ್ತಕ್ಕಂಥ ಒಂದು ಸ್ಥಳ. ನಾವು ಈ ಒಂದು ಯಾಣದಲ್ಲಿ ಶ್ರೀ ಕ್ಷೇತ್ರ ಯಾಣ ಶ್ರೀ ದೇವಾಲಯದ ವತಿಯಿಂದ ಉಚಿತ ತಂಪು ಪಾನೀಯವನ್ನು ಈ ಒಂದು ಗಂಗಾ ಚಂಡಿಕಾ ಭೈರವೇಶ್ವರ ದೇವಾಲಯದ ಆಡಳಿತ ಮಂಡಳಿಯವರು ಬಂದಂಥ ಎಲ್ಲ ಪ್ರವಾಸಿಗರಿಗೂ ತಂಪನೆಯ ಒಂದು ಪಾನಕವನ್ನು ಕೊಟ್ಟು ಈ ಒಂದು ಬಿಸಿಲಿನ ಧಗೆಯನ್ನು ತಣ್ಣನೆ ಒಂದು ಸರ್ ಅಲ್ಲಿ ಪರ್ಮಿಷನ್ ತೊಗೊಂಡಿದ್ದೀನಿ ಚಾನಲ್ನವರು. ಶ್ರೀ ಗಂಗಾ ಚಂಡಿಕಾ ಭೈರವೇಶ್ವರ ದೇವಸ್ಥಾನ ಈ ಒಂದು ಯಾಣದಲ್ಲಿ ಎತ್ತರದ ಪ್ರದೇಶದಲ್ಲಿ ಭಗವಂತನನ್ನು ಸ್ಮರಿಸ್ತಕ್ಕಂಥ ಒಂದು ಒಳ್ಳೆಯ ಸದಾವಕಾಶವನ್ನು ಸರ್ ಪರ್ಮಿಷನ್ ತೊಗೊಂಡಿದ್ದೀನಿ. ಹಾಗಾಗಿ ಈ ಭಾಗದಲ್ಲಿ ಬಹು ಎತ್ತರದಾದಂಥ ಒಂದು ಪ್ರವಾಸಿ ತಾಣ ಅಂತಲೇ ಹೇಳ್ಬೋದು. ಈ ಒಂದು ಯಾಣದಲ್ಲಿ ನಿತ್ಯವೂ ಕೂಡ ಸಾವಿರಾರು ಮಕ್ಕಳು ಕೂಡ ಇವತ್ತು ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಅನೇಕ ಜನ ಕರ್ನಾಟಕ ದರ್ಶನಕ್ಕೆ ಬಂದಂಥ ವಿದ್ಯಾರ್ಥಿಗಳು ಕೂಡ ಉತ್ತಮ ರೀತಿಯಲ್ಲಿ ಈ ಒಂದು ಎತ್ತರದಾಗ್ತಕ್ಕಂಥ ಪ್ರದೇಶ ಆದಾಗ್ಯೂ ಕೂಡ ಇದನ್ನು ವೀಕ್ಷಣೆ ಮಾಡಲಿಕ್ಕೆ, ಇದನ್ನು ಸಂಪೂರ್ಣವಾಗಿ ವೀಕ್ಷಿಸಲೇಬೇಕಂತೇಳಿ ಬಿರು ಬಿಸಿಲಿನಲ್ಲಿ ಕಾಡಿನ ಮಧ್ಯದಾಗಿ ಬಂದಾಗ್ಯೂ ಕೂಡ ಒಳ್ಳೆಯ ರೀತಿಯಾದಂತಹ ಒಂದು ಸೇವಾರ್ಥವಾಗಿ ಈ ಒಂದು ದೇವಸ್ಥಾನ ಇಷ್ಟು ಎತ್ತರದ ಪ್ರದೇಶದಲ್ಲಿ ಇದೆ. ದೇವಾಲಯದ ಸೇವಾ ರಸೀದಿ ಒಂದು ಪ್ರಸಾದವನ್ನು ತೆಗೆದುಕೊಳ್ತಕ್ಕಂಥ ಮಳೆಗೆ ಭಕ್ತರು ತಮ್ಮ ಸೇವೆಯನ್ನು ಸಲ್ಲಿಸಲಿಕ್ಕೆ ಈ ಭಾಗದಲ್ಲಿ ಇರ್ತಕ್ಕಂಥದ್ದು. ಒಳಭಾಗದಲ್ಲಿ ದೇವರು ಸೇವೆಯನ್ನು ಮಾಡ್ತಕ್ಕಂಥ ಭಕ್ತರು ದೇವರ ಭಜನೆಯನ್ನು ಮಾಡ್ತಾ ಇದ್ದಾರೆ. ಆ ಶಾಂತತೆಯನ್ನು ಕಾಪಾಡ್ತಾ ದೇವರ ದರ್ಶನವನ್ನು ಕೂಡ ಪಡೆದುಕೊಂಡು ಭಕ್ತಿ ಸೇವೆಯನ್ನು ಸಲ್ಲಿಸೋದ್ರ ಮೂಲಕವಾಗಿ ಸ್ವಾಮಿಯ ದರ್ಶನಕ್ಕೆ ಬಂದಂಥ ಎಲ್ಲ ಭಕ್ತಾದಿಗಳು ಇಲ್ಲಿ ಹೇಳಿದ್ರಿ ಸರ್, ಆ ಕಡೆ ಹೇಳಿದ್ರು ಹೇಳಿ ಸರ್. ಹಾಂ, ಓಕೆ, ಹೇಳ್ತೀನಿ. ಹಾಗಾಗಿ ಇಲ್ಲಿ ದೇವರ ದರ್ಶನ ಇದೆ, ಗಂಗಾ ಚಂಡಿಕಾ ಭೈರವೇಶ್ವರ ದೇವರ ಒಂದು ದರ್ಶನ. ಮಕ್ಕಳು ಈ ಒಂದು ಪ್ರಶಾಂತವಾದಂಥ ದೇವಸ್ಥಾನದ ಒಳಭಾಗದಲ್ಲಿ ಕುಳಿತು ದೇವರ ದರ್ಶನವನ್ನು ತೆಗೆದುಕೊಂಡು ಪುನೀತರಾಗ್ತಾ ಇದ್ದಾರೆ. ಇದೆಲ್ಲದೂ ಕೂಡ ಇವತ್ತು ಇಷ್ಟು ಎತ್ತರದಾದಂತಹ ಪರ್ವತ ಪ್ರದೇಶಕ್ಕೆ ಬಂದಾಗ್ಯೂ ಕೂಡ ಇಲ್ಲಿ ಭಾಳ ಶಾಂತಚಿತ್ತತೆಯಿಂದ ದೇವರ ಧ್ಯಾನವನ್ನು ಮಾಡ್ತಕ್ಕಂಥದ್ದು.
ಹಾಗೆಯೇ ಎಲ್ಲ ಮಕ್ಕಳು ಕೂಡ ಒಳ್ಳೆಯ ಒಂದು ಭಕ್ತಿ ಭಾವನೆಯನ್ನು ಬೆಳೆಸಿಕೊಂಡು ದೇವರ ದರ್ಶನವನ್ನು ಮಾಡಿ ಪುನೀತರಾಗಿರ್ತಕ್ಕಂಥದ್ದು ಈ ಒಂದು ಶ್ರೀ ಗಂಗಾ ಚಂಡಿ ಭೈರವೇಶ್ವರ ದೇವಸ್ಥಾನ ಯಾಣ ಪುಣ್ಯಕ್ಷೇತ್ರ. ಈ ಒಂದು ಕ್ಷೇತ್ರದಲ್ಲಿ ಕೂಡ ಭಕ್ತರ ದೇವರ ಆರಾಧನೆ ಎನ್ನುವಂಥದ್ದು ಕೂಡ ಭಾಳ ಉತ್ತಮವಾಗಿ ಮೂಡಿಬರ್ತಾ ಇದೆ. ದೇವರ ದರ್ಶನಕ್ಕೆ ಬಂದಂಥ ಪ್ರತಿಯೊಬ್ಬರೂ ಕೂಡ ಒಳ್ಳೆಯ ಒಂದು ಪ್ರವಾಸಿ ತಾಣವನ್ನು ನೋಡಿ ಪುನೀತರಾಗ್ತಾ ಇದ್ದಾರೆ. ಸುಮಾರು ಎತ್ತರದಲ್ಲಿರ್ತಕ್ಕಂಥ ಈ ಪ್ರದೇಶವನ್ನು ವಿದ್ಯಾರ್ಥಿಗಳು, ಪ್ರವಾಸಿಗರು ಎಲ್ಲರೂ ಕೂಡ ನೋಡೋದ್ರ ಮೂಲಕವಾಗಿ ಉತ್ತಮ ರೀತಿಯಾದಂತಹ ಒಂದು ಮನಸಂತೋಷವನ್ನು ಪಡೆಯೋದ್ರ ಮೂಲಕ ಇಷ್ಟು ಎತ್ತರದ ಪ್ರದೇಶವನ್ನು ನೋಡಿ ಸಂತಸ ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಕರ್ನಾಟಕ ದರ್ಶನದ ಮತ್ತೊಂದು ಭಾಗ. ಇಲ್ಲಿ ನೋಡಿ, ಆ ದೇವಸ್ಥಾನದ ಒಳಭಾಗದಿಂದ ನಾವು ಹೊರಗಡೆ ಭಾಗಕ್ಕೆ ಬಂದಿದ್ದೇವೆ. ಈ ಪ್ರಕೃತಿಯ ಸೌಂದರ್ಯದ ಮಧ್ಯಭಾಗದಲ್ಲಿರ್ತಕ್ಕಂಥ ದೊಡ್ಡದಾದಂತೆಯ ಈ ಯಾಣದ ಒಂದು ಮುಂಭಾಗದಲ್ಲಿರ್ತಕ್ಕಂಥ ಎತ್ತರನೆಯ ಕಲ್ಲು ಯಾವ ರೀತಿ ಒಡಮೂಡಿದೆ ಪ್ರಕೃತಿ ಸೌಂದರ್ಯದಲ್ಲಿ. ಹಾಗೆಯೇ ಶ್ರೀ ಚಂಡಿಕಾ ಭೈರವೇಶ್ವರ ದೇವಸ್ಥಾನದ ಒಳಭಾಗದಲ್ಲಿ ದೇವರೇನು ಕಲ್ಲಿನಲ್ಲಿ ಒಡಮೂಡಿದೆ. ಇಷ್ಟು ದೊಡ್ಡದಾದಂತಹ ಕಲ್ಲು ನೋಡಿ, ಪ್ರಕೃತಿಯ ವಿಸ್ಮಯ ಹೇಗಿದೆ. ನೈಸರ್ಗಿಕ ದತ್ತವಾಗಿ ನಿರ್ಮಾಣವಾದಂಥ ಈ ಒಂದು ಕಲ್ಲು ಭಾಳ ದೊಡ್ಡ ಮಟ್ಟದಲ್ಲಿ ಪ್ರಯಾಣಿಕರನ್ನು ಕೈ ಬೀಸಿ ಕರೀತಾ ಇದೆ. ರಾಜ್ಯದ, ದೇಶದ ವಿವಿಧ ರಾಜ್ಯಗಳಿಂದ, ದೇಶದ ವಿವಿಧ ಜಿಲ್ಲೆಗಳಿಂದ, ನಮ್ಮ ಕರ್ನಾಟಕ ರಾಜ್ಯದಿಂದಲೂ ಕೂಡ ಅನೇಕ ಜನ ಪ್ರವಾಸಿಗರು ಬಂದು ಈ ಒಂದು ಯಾಣಕ್ಕೆ ಬಂದು ದೇವರ ದರ್ಶನವನ್ನು ಪಡೆದುಕೊಂಡು ಈ ಪ್ರವಾಸಿ ತಾಣವನ್ನು ನೋಡಿ ಸಂತಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿ, ಎಷ್ಟು ದೊಡ್ಡದಾಗಿರ್ತಕ್ಕಂಥ ಎತ್ತರನೆಯ ಪ್ರದೇಶದಲ್ಲಿರ್ತಕ್ಕಂಥ ಈ ಒಂದು ಕಪ್ಪು ಬಣ್ಣದ ಕಲ್ಲಿನಲ್ಲಿ ನಿರ್ಮಿತವಾಗಿರ್ತಕ್ಕಂಥ ಈ ಒಂದು ಯಾಣ ಪ್ರದೇಶ ಭಾಳ ಉತ್ತಮ ರೀತಿಯಲ್ಲಿ ಅಭಿವೃದ್ಧಿಗೊಂಡಿದೆ ಅಂತಲೇ ಹೇಳ್ಬೋದು. ನಾನು ಸುಮಾರು 20 ವರ್ಷಗಳ ಹಿಂದೆ ಈ ಒಂದು ಯಾಣವನ್ನು ಭೇಟಿ ಕೊಟ್ಟಾಗ ಇಷ್ಟೆಲ್ಲ ಅಭಿವೃದ್ಧಿಗೊಂಡಿರಲಿಲ್ಲ. ಇವತ್ತು 20 ವರ್ಷಗಳ ನಂತರದಲ್ಲಿ ಈ ಒಂದು ಯಾಣದಲ್ಲಿ ಅಮೂಲಾಗ್ರ ಬದಲಾವಣೆಯನ್ನು ಕಂಡಿದ್ದೇವೆ. ಹೀಗೆ ಇವತ್ತು ನಮ್ಮ ಪ್ರವಾಸೋದ್ಯಮ ಇಲಾಖೆ ಉತ್ತಮ ರೀತಿಯಾದಂತಹ ಒಂದು ಯೋಜನೆಗಳ ಮೂಲಕವಾಗಿ ನಮ್ಮ ಕರ್ನಾಟಕದ ಪ್ರವಾಸಿ ತಾಣಗಳನ್ನು ಅಭಿವೃದ್ಧಿಗೊಳಿಸೋದ್ರ ಮೂಲಕ ದೇಶದ ವಿವಿಧ ಪ್ರವಾಸಿಗರನ್ನು ಕೈ ಬೀಸಿ ಕರೆಯುತ್ತೆ. ಇದು ಉತ್ತಮ ರೀತಿಯಾದಂಥ ಒಂದು ಸಿದ್ಧತೆಯನ್ನು ಮಾಡಿ ಪ್ರವಾಸಿಗರಿಗೆ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ತಾ ಇದೆ. ಈ ಒಂದು ದೇವಾಲಯದ ವಿವಿಧ ಒಂದು ಸುವಸ್ತು ಭಂಡಾರದ ಮಳಿಗೆ, ಎಲ್ಲ ದೇವಸ್ಥಾನದ ಪರಿಕರಗಳು ಕೂಡ ಈ ಭಾಗದಲ್ಲಿ ಸಿಗುತ್ತವೆ. ಪ್ರಯಾಣಿಕರು ಕೂಡ ಬಂದು ವಿಶ್ರಮಿಸ್ತಾರೆ. ಈ ಭಾಗದಲ್ಲಿ ಮಕ್ಕಳು ಕೂಡ, ವಿವಿಧ ಶಾಲಾ ಕಾಲೇಜಿನ ಮಕ್ಕಳು ಕೂಡ ಬಂದು ಈ ಒಂದು ಯಾಣ ಪ್ರದೇಶದಲ್ಲಿ ತಮ್ಮ ಒಂದು ಯಾಣವನ್ನು ವೀಕ್ಷಣೆ ಮಾಡಿ ನಮ್ಮ ಕರ್ನಾಟಕ ದರ್ಶನದ ತಂಡ ಸುಖಕರ ಪ್ರಯಾಣವನ್ನು ಸಾಗಿಸ್ತಾ ಇದೆ. ನೆಕ್ಸ್ಟ್ ಈಗ ಜೋಗ್ ಫಾಲ್ಸ್ ಕಡೆಗೆ. ಉತ್ತಮ ನಿಸರ್ಗ ಸಂಪತ್ತಿನ ಮಧ್ಯದಲ್ಲಿ ಉಗಮವಾದಂಥ ಈ ಯಾಣದ ವೀಕ್ಷಣೆಯನ್ನು ಯಶಸ್ವಿಯಾಗಿ ನಮ್ಮ ಕರ್ನಾಟಕ ದರ್ಶನದ ತಂಡ ವೀಕ್ಷಣೆ ಮಾಡಿ ಈಗ ಮುಂದಿನ ಪಯಣ ಜೋಗ್ ಫಾಲ್ಸ್ ನತ್ತ. ಎತ್ತರ ಪ್ರದೇಶದಿಂದ ತಗ್ಗಿನ ಪ್ರದೇಶಕ್ಕೆ ಮಕ್ಕಳು ಈಗ ಮೆಟ್ಟಿಲಿಳಿದು ಕೆಳಗಡೆ ಬಸ್ಸಿನತ್ತ ಸಾಗ್ತಾ ಇದ್ದಾರೆ.